ಸರ್ ಮನ್ಮತ, ನೀನ್ ಡೈಲಿ ಹೀಗ್ ಮಾಡ್ತಿದ್ರೆ ಖಂಡಿತ ನಿನ್ನ ಈ ಕೆಲಸದಿಂದ ತೆಗೆದಾಕ್ತೀನಿ, ಅರ್ಥ ಆಯ್ತಾ? ಲೇ, ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತೀಯ, ಹಗ್ಲು ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ಕೊಂಡಿರ್ತೀಯ. ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಂದ್ರೆ ಯಾರೂ ಸಿಗ್ತಾ ಇಲ್ಲ. ಒಬ್ಬ ಓನರ್ಗಿರೋ ಕಷ್ಟ ನನಗ್ ತಾನೇ ಗೊತ್ತಿರೋದು. ಚೆನ್ನಾಗ್ ಕಿಸಿ. ಹೆಣ್ಮಕ್ಳು ಯಾರಾದ್ರೂ ಬಂದು ಉಳ್ಕೊಂಡು ಚೆಕ್ಔಟ್ ಆಗೋ ತನಕ ನಿನಗ್ ನಿದ್ದೆನೇ ಬರಲ್ಲ. ಚೆನ್ನಾಗ್ ಫ್ರೆಶ್ ಆಗಿರ್ತೀಯ. ಕಂಟ್ರೋಲ್ ಮಾಡ್ಬೇಡ, ಬಿಡು ಬಿಡು. ಬರ್ತಿರೋದು ಪೊಲೀಸ್ನವರು. ಇದ್ದಿದ್ ಪಾರ್ಟಿಗಳನ್ನೆಲ್ಲ ಬೇಗ ಚೆಕ್ಔಟ್ ಮಾಡಿ ಕಳ್ಸಿದ್ದು ಒಳ್ಳೇದಾಯ್ತು. ಹೌದು ಸರ್. ಅವ್ರು ಬಂದ್ರು ಅನ್ಸುತ್ತೆ. ನಮಸ್ಕಾರ ಸರ್. ಇಲ್ಲಿ ಕನಕರಾಜನ್ ಅವರು. ನಾನೇ ಸರ್. ನೀವಿಲ್ಲಿ ಬರೋ ವಿಷಯನ ಚೆಕ್ ಪೋಸ್ಟ್ ಇಂದ ಜಾನ್ ಸರ್ ಫೋನ್ ಮಾಡಿ ಹೇಳಿದ್ರು. ಏನು ನೋಡ್ತಾ ನಿಂತಿದ್ಯಾ? ಸಾರ್ ಲಗೇಜ್ ಎಲ್ಲ ತಗೊಂಡ್ಬೋಗು. ಒಂದು ಬ್ರೌನ್ ಓಮ್ನಿಲಿ ರೂಮ್ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರಾ ಇವತ್ತಾ? ಇಲ್ಗ ಇಲ್ಲ ಸರ್. ಅರ್ಲಿ ಮಾರ್ನಿಂಗ್ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯಾಕೆ ಸರ್, ಏನಾದ್ರೂ ತೊಂದ್ರೆನಾ? ಚಚೆ, ತೊಂದ್ರೆ ಏನಿಲ್ಲ. ಇಲ್ಲಿಗೆ ಬರೋ ಎಷ್ಟೋ ಜನ ಫಾರೆಸ್ಟ್ ಟೀಮ್ ಇಂದ ಬರೋರೆ ಸರ್. ಈ ರೂಟಲ್ಲಿ ಕೇರಳಕ್ಕೆ ಹೋಗೋರೆಲ್ಲ ನಮ್ ರೆಸಾರ್ಟ್ಗೆ ಬಂದು ಇದ್ ಹೋಗ್ತಾರೆ ಸರ್. ಓಕೆ ಮಿಸ್ಟರ್ ಕನಕರಾಜ್. ಸರ್. ಸರಿ ಸರ್. ಬ್ರೌನ್ ಓಮ್ನಿನಾ? ಆ ಗಾಡಿನ ಎಲ್ಲೋ ನೋಡ್ದಂಗಿದ್ಯಲ್ಲ. ಇವತ್ತು ಬೆಳಗ್ಗೆ ನಾನು ಎಲ್ಲಾ ಎಸ್ಟೇಟ್ ಮ್ಯಾನೇಜರ್ನ ನೋಡಕ್ ಹೋಗುವಾಗ ರೋಡ್ ಸೈಡಲ್ಲಿ ಒಂದು ಬ್ರೌನ್ ಕಲರ್ ಆಮ್ನಿ ನಿಂತಿರೋದನ್ನ ನೋಡ್ದೆ. ಏನೋ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಮನ್ಸಿಗನ್ಸ್ತು. ಆದ್ರೆ ನಾನು ಆ ಗಾಡಿ ಹತ್ರ ಹೋಗ್ಲಿಲ್ಲ. ಅಲ್ಲಿ ಯಾರೂ ಇದ್ದಂಗೂ ಕಾಣ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಅದೇ ದಾರಿಲಿ ಬಂದು ನೋಡಿದಾಗ ಆ ಓಮ್ನಿಯಲ್ಲಿ ಇರ್ಲಿಲ್ಲ. ಆದ್ರೂ ನನ್ನ ಮನ್ಸಿಗೆ ಏನೋ ಒಂಥರ ಅನಿಸ್ತಾ ಇತ್ತು. ಯಾಕೆ ಬೇಕು ಅಂತ ಬಂದ್ಬಿಟ್ಟೆ. KA01L 405ನೇ ಆ ಗಾಡಿ ನಂಬರ್ ಅಂತ ನಿಮ್ಗೆ ಪಕ್ಕಾ ಗೊತ್ತಾ? ಹೌದು ಸರ್. ಒಟ್ಟಾರೆ ಇಲ್ಲಿ ಈ ಎರಡು ಎಸ್ಟೇಟಲ್ಲಿ ಏನೆಲ್ಲ ಇದೆ? ಆ ಎಸ್ಟೇಟಲ್ಲಿ ಕೆಲಸ ಮಾಡೋರ್ ಮನೆಯೆಲ್ಲ ಅಲ್ಲಿದೆ. ಆಮೇಲೆ ಆ ಲಂಡನ್ ಅವ್ರ ಫ್ರಾನ್ಸಿಸ್ ಅವ್ರ ಬಂಗ್ಲೆ ಕೂಡ ಇದೆ. ಏನ್ ಸರ್, ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ ಇಲ್ಲ. ಒಂದ್ ಕೆಲಸ ಮಾಡಿ, ನೀವು ಹೋಗಿ ಏನೇ ಬೇಕಾದ್ರೂ ನನ್ನ ಕರೀರಿ ಸರ್, ಬರ್ತೀನಿ. ಬರ್ಲಾ ಸರ್? ಕಣ್ಣನ್ ಸರ್, ನಾವು ನಾಳೆ ಬೆಳಗ್ಗೆ ಹೋಗೋ ರೂಟ್ನ ಇವ್ರ ಹತ್ರ ನೀಟಾಗಿ ಕೇಳಿ ತಿಳ್ಕೊಳ್ಳಿ. ಶೋರ್ ಸರ್. ಇಲ್ಲಿ ಒಂದು ಬಂಗ್ಲೆ, 2 ಎಸ್ಟೇಟ್, ಮತ್ತೆ ಕೆಲಸದವ್ರು ಇರುವಂತ ಮನೆಗಳು. ಇಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಇರ್ತಾರೆ. ಹಾಗಾದ್ರೆ ನಿಮ್ ಪ್ಲಾನ್ ಏನ್ ಸರ್? ನನಗೆ ಗೊತ್ತಿಲ್ಲ. ನಾನಿವಾಗ ಹೇಳೋದು ತುಂಬಾ ಸೆಲ್ಫಿಶ್ ಆಗಿ ನಮಗೆ ಉಪಯೋಗ ಆಗೋ ಥರದ್ದು ಏನೋ ಒಂದು ವಿಷಯ ಹೇಳ್ತೀನಿ. ಏನದು? ಇಷ್ಟು ದಿನ ನಾವು ಸರ್ವಿಸಲ್ಲಿ ಒಳ್ಳೇದೇ ಮಾಡಿದ್ರು ಕೆಟ್ಟ ಹೆಸರೇ ಅಲ್ವಾ ಸಿಕ್ಕಿರೋದು. ಕಣ್ಣನ್, ಕಮ್ ಟು ದ ಪಾಯಿಂಟ್. ಬ್ಯಾಂಕಿನ ಪ್ರಕಾರ ಕಳೆದೋಗಿರೋ ಹಣನ ನಾವು ಅವರಿಗೆ ತಲುಪಿಸ್ಬೇಕು. ನಾವು ಕಳ್ಳರನ್ನ ಹಿಡಿಲಿಲ್ಲ ಅಂದ್ರೂ ಆ ಹಣನ ಅವ್ರಿಗೆ ವಾಪಸ್ ಕೊಡ್ಲೇಬೇಕು. ಆಮ್ ಐ ರೈಟ್? ಬ್ಯಾಂಕ್ನ ಕೊಳ್ಳೆ ಮಾಡಿರುವ ಕ್ರಿಮಿನಲ್ಸ್ ಪ್ರಕಾರ ಒಂದ್ ವೇಳೆ ಸಿಕ್ಕಾಕೊಂಡ್ ಬಿಟ್ರೆ ಮುಂದೆ ಅವರಿಗೆ ಫ್ಯೂಚರೇ ಇಲ್ಲ. ಹಣದ ಜೊತೆಗೆ ಅವರು ನಮ್ ಕೈಗೆ ಸಿಕ್ಕಾಕೊಂಡ್ ಬಿಟ್ರೆ ಅವ್ರನ್ನ ಕೊಂದು ಬಿಸಾಕ್ಬಿಡೋಣ. ಆಮೇಲೆ ಆ ಹಣನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಸರ್, ನಾವು ಹೇಳೋ ಸ್ಟೋರಿನೇ ನಾಳೆಗೆ ನಿಜ. No. Dear, serve it. Thank you.
Friends, let us start our party and enjoy till the end of this life. ಅವಸರ ಪಡಬೇಡಿ. ಚಿಯರ್ಸ್ ಹೇಳಿ. Cheers. ಚಿಯರ್ಸ್. ಸಿಸಿಲಿ, ಮೋಡಗಳಿರೋ ಈ ರಾತ್ರಿ ಹೊತ್ನಲ್ಲಿ ಇವ್ರಿಗೋಸ್ಕರ ಮತ್ತೆ ಈ ಡಾರ್ಲಿಂಗ್ಗೋಸ್ಕರ ನೀನೊಂದು ಡಾನ್ಸ್ ಮಾಡಬೇಕು. ಕಮ್ ಆನ್. ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹೆಚ್ಚಾಗಿ ಬೇಡಿದೆ ನಿನ್ನಯ ಸಂಗಮ ಸಂಗಮ ಕಣ್ಣಲೆ ಕೊಲ್ಲು ಸಂಚಾಗಿ ಮನ್ಮಥ ನಿಲ್ಲು ಹಂಚಾಗಿ ಹಾಡಿದೆ ಹರೆಯವು ಸರಿಗಮ ಸರಿಗಮ ತಪ್ಪದೆ ಅಪ್ಪಿಕೊಂಡು ಕೂಡಿ ಹಾಡುವ ಹಾಡಿಕೊಡುವ ಕಾಮನ ಬಿಲ್ಲಿನ ಮೇಲೆ ಜಾರುವ ಸೇರುವ ಸನಿಹ ಬಂದು ನಿಲ್ಲು ನಿಂಗೆ ಸ್ವರ್ಗ ತೋರಿಸಿಡುವೆ ವಿರಹ ಬಂತು ಅಲ್ಲೋ ನಿನಗಂಧವನೇ ಕೊಡುವೆ ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹುಚ್ಚಾಗಿ ಬೇಡಿದೆ ನಿನ್ನಯ ಸಂಗಮ ಸಂಗಮ ಚಳಿಯಲಿ ಈ ಒಂಟಿ ಬಳಿಯಲಿ ಬಿಸಿಯನ್ನು ತಾಕಿಸಿ ಶಾಖ ಪಾಕ ಸವಿಯುವ ಪ್ರಾಯದ ಪರದೆಯ ಜಾರಿಸಿ ಮಿತಿಯ ಮೀರಿ ಅತಿಯಾಗಿ ಸೇರುವ ರತೀಕ ಜೊತೆಯಲ್ಲಿರುವಳು ಸೇರುವ ಮನದೊಳಗೆ ನೂರು ಬಯಕೆ ಎದುರಾಗಿ ಬಂದೆ ಬಳಿಗೆ ನೀ ಬಂದು ನಿಂತ ಗಳಿಗೆ ಏನೇನೋ ಆಯ್ತು ನನಗೆ ಹರೆಯದ ಹೊತ್ತಲೇ ಬೆರೆಯುವ ಮತ್ತಲೇ ಮರೆಯದೆ ಸುತ್ತಲೂ ಸುತ್ತಿ ಸುತ್ತಿ ಮುತ್ತು ಬಾ ಹೃದಯದ ಹೊಚ್ಚಲೇ ಪ್ರಣಯವು ಹುಟ್ಟಲೇ ಕಳೆಯುವ ಕತ್ತಲು ಮತ್ತೆ ಮತ್ತೆ ಸುತ್ತು ಬಾ ಆ ನಿನ್ನ ಒಂದು ಸ್ಪರ್ಶಕ್ಕೆ ತುಟಿಯು ನಡುಗಿದೆ ಎದೆಯು ಗುಡುಗಿದೆ ಈ ഇരുಳ ಪೂರ್ತಿ ಕೂಡಿ ಹಾಡುವ ನಿನ್ನ ಚಂದ ಅಂದದೊಳಗೆ ಅರಮನೆಯ ಕಟ್ಟುತ್ತೀನಿ ನಿನ್ನ ಅಂದ ಚಂದದೊಳಗೆ ಸ್ವರ್ಗವನ್ನೇ ಸುತ್ತುತ್ತೀನಿ ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹೆಚ್ಚಾಗಿ